ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 13ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ನೀವು ಬಹಳ ಫಲವನ್ನು ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಹೀಗೆ ನೀವು ನನ್ನ ಶಿಷ್ಯರಾಗುವಿರಿ. ಯೋಹಾನ 15ನೇ ಅಧ್ಯಾಯ 8ನೇ ವಚನ. ಕರ್ತನು ಸ್ವತಃ ತಾನೇ ನಿಜವಾದ ದ್ರಾಕ್ಷಬಳ್ಳಿ ಎಂದು ಮತ್ತು ಆತನ ತಂದೆಯು ನಿಜವಾದ ತೋಟಗಾರನಾಗಿದ್ದು ಆ ನಿಜವಾದ ದ್ರಾಕ್ಷಬಳ್ಳಿಯನ್ನು ನೆಟ್ಟು ಆತನ ಹಿಂಬಾಲಕರು ಆ ಬಳ್ಳಿಯ ನಿಜವಾದ ಕೊಂಬೆಗಳು ಎಂದು ಪ್ರಕಟಪಡಿಸಿದನು. ನಿಜವಾದ ದ್ರಾಕ್ಷೆ ಬಳ್ಳಿ ಎಂದು ಹೇಳುವಾಗ ಸುಳ್ಳಾದ ದ್ರಾಕ್ಷಬಳ್ಳಿ ಇದೆ ಎಂದಾಯಿತು. ಮತ್ತು ಈ ಆಲೋಚನೆಯನ್ನು ವಿವರವಾಗಿ ನಮ್ಮ ಕರ್ತನು ತನ್ನ ಕೊನೆಯ ಸಂದೇಶವಾದ ಪ್ರಕಟಣೆ ಪುಸ್ತಕದಲ್ಲಿ ತನ್ನ ಜನರಿಗೆ ಸಾಂಕೇತಿಕವಾಗಿ ತಿಳಿಸುತ್ತಾನೆ. ಅಲ್ಲಿ ಆತನು ಈ ಯುಗದ ಸಮಾಪ್ತಿಯಲ್ಲಿ ಭೂಮಿಯ ದ್ರಾಕ್ಷಬಳ್ಳಿಯ ಹಣ್ಣನ್ನು ಕೂಡಿಸಿ ದೇವರ ರೌದ್ರದ ದೊಡ್ಡ ದ್ರಾಕ್ಷ ತೊಟ್ಟಿಯಲ್ಲಿ ಹಾಕುವುದನ್ನು ಕುರಿತು ಮಾತನಾಡುತ್ತಾನೆ. ಪ್ರಕಟಣೆ 14ನೇ ಅಧ್ಯಾಯ 19ನೇ ವಚನ. ನಿಜವಾದ ದ್ರಾಕ್ಷಬಳ್ಳಿ ಎಂದು ನಮ್ಮ ಕರ್ತನು ಹೇಳಿರುವುದರಿಂದ ಅಪೊಸ್ತಲರು ಆಗ ಬಹುಶಃ ಅವರಿಂದ ಆರಿಸಲ್ಪಟ್ಟದ್ದಕ್ಕಿಂತ ಇದರಲ್ಲಿ ಆಳವಾದ ಅರ್ಥವಿತ್ತು. ಈಗಿನ ಕಾಲದಲ್ಲಿ ಬಾಳುತ್ತಿರುವ ನಾವು ದೇವರು ನೆಟ್ಟ ನಿಜವಾದ ದ್ರಾಕ್ಷಬಳ್ಳಿ ಮತ್ತು ಭೂ ಸಂಬಂಧದ ಭೂಮಿಯ ದ್ರಾಕ್ಷಬಳ್ಳಿ ಎರಡು ಬೆಳೆಯುತ್ತಿರುವುದನ್ನು ಮತ್ತು ಭೂಮಿಯ ದ್ರಾಕ್ಷಬಳ್ಳಿಯು ಪರಲೋಕದ ದ್ರಾಕ್ಷಬಳ್ಳಿಗೆ ತದ್ವಿರುದ್ಧವಾಗಿದೆ ಎಂದು ಗಮನಿಸುತ್ತೇವೆ. ಎಷ್ಟರ ಮಟ್ಟಿಗೆ ಈ ವಿಷಯವನ್ನು ನಾವು ಸ್ಪಷ್ಟವಾಗಿ ನೋಡುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಕರ್ತನ ಈ ಸಾಮ್ಯರೂಪವನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲದೆ ನಮ್ಮ ಅನುದಿನದ ಜೀವಿತದಲ್ಲಿ ಅದನ್ನು ಅಳವಡಿಸುವುದರಲ್ಲಿ ಅದು ಸಹಾಯವಾಗುತ್ತದೆ. ನಾವು ಈ ತಪ್ಪಾದ ತಿಳುವಳಿಕೆಯಿಂದ, ತಪ್ಪಾದ ಹೇಳಿಕೆಗಳಿಂದ ಮತ್ತು ತಪ್ಪಾದ ದ್ರಾಕ್ಷಬಳ್ಳಿಯಿಂದ ವಂಚನೆಗೊಳಗಾಗುವ ಆಪತ್ತು ಬಹಳ ಕಡಿಮೆಯಾಗಿರುತ್ತದೆ. ಅಥವಾ ತಪ್ಪಾದ ಕೊಂಬೆಗಳು ಅಥವಾ ಅದರ ಬೆಳವಣಿಗೆಗೆ ಸಂಬಂಧಪಟ್ಟ ತಪ್ಪಾದ ನಿಯಮಗಳಿಂದ ತಪ್ಪಿಸಿಕೊಳ್ಳುವೆವು, ಏಕೆಂದರೆ ಆ ತಪ್ಪಾದ ಕೊಂಬೆಗಳು ದೈವಿಕ ತೋಟಗಾರನ ಆರೈಕೆಯಲ್ಲಿಲ್ಲ ಎಂಬುದೇ. ಆಮೆನ್.